ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅಮಾನತಾಗಿರೋದು. ಕೆಪಿಸಿಸಿಯಿಂದ ರಾಜೀವ್ ಗೌಡ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಎಫ್ಐಆರ್ ಆದಮೇಲೆ ರಾಜೀವ್ ಗೌಡ ನಾಪತ್ತೆ. ಇದೇ ರಾಜೀವ್ ಗೌಡ ಇನ್ನೊಂದು ಸ್ವಲ್ಪ ಹೊತ್ತು ಇರಿ, ಏನು ಮಾಡಿಬಿಡ್ತೀನಿ ನೋಡಿ, 31 ವಾರ್ಡ್ ಜನ ಬಂದುಬಿಡ್ತಾರೆ, ಅಲ್ಲಿಗೆ ಬೆಂಕಿ ಹಚ್ಚಿಬಿಡ್ತೀವಿ, ನಾವು ಬಿಡಲ್ಲ, ನಾವೇನು ಕಾಂಜಿ ಪಿಂಜಿ ಅಲ್ಲ ಅಂತ ಹೇಳಿದಂಥ ರಾಜೀವ್ ಗೌಡ ಎಫ್ಐಆರ್ ಆದಮೇಲೆ ಎಲ್ಲಪ್ಪ ಅಂದರೆ ಈಗ ನಾಪತ್ತೆ. ಈಗ ರಾಜೀವ್ ಗೌಡನೇ ಹೇಳಬೇಕು ರಾಜೀವ್ ಗೌಡ ಏನು ಅಂತ. ಪೌರಾಯುಕ್ತೆಗೆ ಆ ಥರ ಮಾತಾಡೋದಿದೆಯಲ್ಲ, ಒಂದು ತಪ್ಪು. ಆ ಥರ ಮಾತಾಡುವಂತಿಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ರೀ, ಅವ್ರವ್ರ ಕೆಲಸ ಅವ್ರವ್ರಿಗೆ. ಸ್ವಲ್ಪ ಜನ ಇಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲವೂ ಆಗ್ಬಿಡ್ಬೇಕಾ? ಅವರು ಜನಗಳಿಗೆ ಕೆಲಸ ಮಾಡೋಕ್ಕೆ ಅಲ್ವಾ ಇರೋದು. ಆ 31 ವಾರ್ಡ್ಗಳಿಗೋ ಇನ್ನೊಂದಷ್ಟೆಷ್ಟೋ ವಾರ್ಡ್ಗಳಿಗೆ ಅವರು ಪೌರಾಯುಕ್ತನೇ ಅಲ್ವಾ. ಎಫ್ಐಆರ್ ಆದಮೇಲೆ ಯಾಕಪ್ಪ ಹೋಗ್ಬಿಟ್ಟೆ ಅಂತ ವೀರಾಧಿವೀರ ಶೂರಾಧಿಶೂರ ನೀನು ಅಂದರೆ, ಈ ನೆಲದ ಕಾನೂನಿಗೆ ನೀನೂ ತಲೆಗೆ ಬಾಗಬೇಕು, ಎಲ್ಲರೂ ತಲೆಗೆ ಬಾಗಬೇಕು ಅಂತ. ನೆಲದ ಕಾನೂನು ಇದೆಯಲ್ಲ, ಎಲ್ಲದಕ್ಕಿಂತ ದೊಡ್ಡದದು. 31 ವಾರ್ಡ್ ಜನ ಕರ್ಕೊಬಂದುಬಿಟ್ರೆ ನೆಲದ ಕಾನೂನು ತಿದ್ದಕ್ಕಾಗಲ್ಲ. 31 ವಾರ್ಡ್ ಜನ ಗುಡ್ಡೆ ಹಾಕಿಬಿಟ್ರೆ ಒಂದು ಕಡೆ, ನೆಲದ ಕಾನೂನು ಅವ್ರಿಗೆ ಬೇರೆ ಥರ ಕಾನೂನನ್ನು ಪುಸ್ತಕದಲ್ಲಿ ಓದಲ್ಲ. ಕಾನೂನು ಪುಸ್ತಕ ಎಲ್ರಿಗೂ ಒಂದೇ ಬರೆದಿರುತ್ತೆ. ರಾಜ್ಯಪಾಲರಿಗಾದರೂ ಅದೇ ಪುಸ್ತಕನೇ, CMಗಾದರೂ ಅದೇ ಪುಸ್ತಕನೇ, ನಿನ್ನಂಥ ಪುಡಾರಿಗಾದರೂ ಅದೇ ಪುಸ್ತಕನೇ ಇರೋದಲ್ಲಿ. ಸಪ್ರೇಟಾಗಿ ಬೇರೆ ಬೇರೆ ಪೇಜಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಅದನ್ನು ಬರೆದಿಲ್ಲ. ಬೆಂಕಿ ಹಚ್ಚಿಬಿಡೋಕ್ಕೆ, ಪೌರಾಯುಕ್ತೆ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ, ಒಂದು ಬ್ಯಾನರ್ ವಿಚಾರಕ್ಕೆ ಎಲುಬಿಲ್ಲದ ನಾಲಿಗೆ ಯೂಸ್ ಮಾಡಿಕೊಂಡು ಎಲ್ಲಿಗೆ ನಿನ್ನ ಲೈಫ್ ತಂದ್ಕೊಂಡಿದ್ಯಾ ನೋಡಪ್ಪ ನೀನು. ಅಮಾನತು ಮಾಡಿಬಿಡಬೇಕು ಅಂಥೇಳಿ ಇದೀಗ ಶಿಫಾರಸು ಮಾಡಲಾಗಿತ್ತು. ಶಿಸ್ತು ಸಮಿತಿಗೆ ಶಿಫಾರಸು ಮಾಡಿದ್ದು ಕಾರ್ಯಾಧ್ಯಕ್ಷ ಚಂದ್ರಶೇಖರ್. ಶಿಫಾರನ್ನು ಪರಿಗಣಿಸಿ ಶಿಸ್ತು ಸಮಿತಿ ಸಸ್ಪೆಂಡ್ ಮಾಡಿಬಿಟ್ಟಿದೆ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಸ್ವಲ್ಪ ಈ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಮತ್ತೆ ಸೇರಿಸ್ಕೋಬೋದು. ಆಮೇಲೆ ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಕೆಲವರೆಲ್ಲ ಹೀಗೆ ಯಾರೋ ಹೇಳ್ತಿದ್ರಂತೆ ಈ ಮನುಷ್ಯನಿಗೆ, ದೇಶಾದ್ಯಂತ ಫೇಮಸ್ ಆಗಿಬಿಟ್ಟೆ ಬಿಡಪ್ಪ ಇವಾಗ ನೀನು ಅಂತ. ಫುಲ್ ಇಡೀ ದೇಶದಲ್ಲೇ ಫೇಮಸ್ ಆಗಿಬಿಟ್ಟೆ ಅಂತ ಹೇಳಿ. ಫೇಮಸ್ ಆಗಿರೋರು ಬೇಕಲ್ಲ ರಾಜಕಾರಣಕ್ಕೆ, ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇವತ್ತಿಗೆ ಸುದ್ದಿ ಏನು ಅಂದರೆ, ಈ ಮನುಷ್ಯನನ್ನು ಪಾರ್ಟಿಯಿಂದ ಆಚೆ ಹಾಕಿದ್ದಾರೆ ಅಂತ. ಆ ಮೂಲಕ ಪಕ್ಷ ಒಂಚೂರು ಮರ್ಯಾದೆ ಉಳಿಸ್ಕೊಳ್ತಿಲ್ಲಿ. ಇನ್ನೂ ಮೀನಾಮೇಷ ಎಣಿಸಿದ್ದಿದ್ರೆ ಇನ್ನೂ ಮರ್ಯಾದೆ ಹೋಗ್ತಾ ಇತ್ತು. ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡೋರನ್ನ ಇನ್ನೂ ಉಳಿಸ್ಕೊಂಡಿದ್ದಿಲ್ಲ ಈ ಪಾರ್ಟಿ ಅಂತ ಹೇಳಿ.